ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 3:30 ಗಂಟೆಗೆ ಕಲಬುರಗಿ ನಗರದ ವಿಮಾನ ನಿಲ್ದಾಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕಳೆದ ವರ್ಷ 25-26ರಲ್ಲಿ ಬಜೆಟ್ ಗಾತ್ರ 50,65,345 ಕೋಟಿ. ಇದು ಪರಿಷ್ಕೃತ ಅಂದಾಜು. ರಿವೈಸ್ಡ್ ಬಜೆಟ್ ಗಾತ್ರ 49,64,800 ಅಂದ್ರೆ 1 ಕೋಟಿಯಷ್ಟು ಕಡಿಮೆ ಆಯಿತು. ಬಜೆಟ್ ನಲ್ಲಿ ಹೇಳಿದಂತ ಗಾತ್ರ 1,00,000 ಕೋಟಿ ಕಡಿಮೆ ಆಯಿತು. ಸರಿ 50,65,000 ಇತ್ತು. ಅದು ರಿವೈಸ್ಡ್ ಎಸ್ಟಿಮೇಟ್ ನಲ್ಲಿ 49,64,842, ಸುಮಾರು 1,00,000 ಕೋಟಿಯಷ್ಟು ಕಡಿಮೆ ಆಯಿತು. ಅಂದಾಜು ಈ ವರ್ಷ 53,47,315 ಕೋಟಿ ಗಾತ್ರ, ಅಂದ್ರೆ ಸುಮಾರು 3,00,000 ಕೋಟಿ ಹೆಚ್ಚಾಗಿದೆ. ಬಜೆಟ್ ಸೈಜ್, ಇಂಗ್ಲಿಷ್ ನಲ್ಲಿ ಬಜೆಟ್ ಸೈಜ್, ಕನ್ನಡದಲ್ಲಿ ಗಾತ್ರ ಅಂತ ಕರಿತೀವಿ. ಇದು 2026 ಸುಮಾರು 5.56% ಗ್ರೋತ್. 5.56. ಫಿಸ್ಕಲ್ ಡಿಫಿಸಿಟ್ 4.3. ಅಂದ್ರೆ ಒಂದು ದೇಶದ, ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಆರೋಗ್ಯವಾಗಿರಬೇಕು ಅಂದ್ರೆ 3% ಒಳಗಡೆ, 3% ಒಳಗಡೆ. ಅಂದ್ರೆ ಇವರು 4.3%. ಕಳೆದ ವರ್ಷನೂ ಇಷ್ಟೇ ಇತ್ತು, 4.4 ಅಂದಾಜು. ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಸುಮಾರು 70,000 ಕೋಟಿಗಳು ಹೆಚ್ಚಾಗ್ತದೆ. ರೆವಿನ್ಯೂ ಡಿಫಿಸಿಟ್, ಫಿಸ್ಕಲ್ ಡಿಫಿಸಿಟ್ 4.3, ರೆವಿನ್ಯೂ ಡಿಫಿಸಿಟ್ 5.92 ಲಕ್ಷ. ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಎಲ್ಲ ಕರ್ನಾಟಕ ಒಂದೇ ಇಲ್ಲ, ದಕ್ಷಿಣ ಕರ್ನಾಟಕಕ್ಕೂ, ಆಮೇಲೆ ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ? ಸೊಂಪು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಸೊಂಪು. ಎರಡು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಒಂದು ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. ಹೈ ಸ್ಪೀಡ್ ಟ್ರೈನ್ ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಕರ್ನಾಟಕ ಏನು ಉಪಯೋಗ ಆಗಲ್ಲ. ಇಲ್ಲ ಹೈದರಾಬಾದ್ ಇದೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಹೈದರಾಬಾದ್, ಆಂಧ್ರ, ತಮಿಳುನಾಡು ಜಾಸ್ತಿ. ನಾವು ಏನ್ ಬಯಸಿದ್ವು ಅಂತಂದ್ರೆ, ನಮಗ್ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಪುಣೆ. ನಮಗ್ ಬೇಕಾಗಿದ್ದದ್ದು ಹೈ ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದದ್ದು ನಮಗೆ. ಬೆಂಗಳೂರು ಟು ಪುಣೆ, ಬೆಂಗಳೂರು ಟು ಮಹಾರಾಷ್ಟ್ರ, ಮುಂಬೈ, ಬೆಂಗಳೂರು ಟು ಮಂಗಳೂರು.
ಅಗಲಿದ ವಿಜಯ ಕರ್ನಾಟಕ ಪತ್ರಿಕೆಯ ಮುಖ್ಯ ಉಪಸಂಪಾದಕರಾಗಿದ್ದ ಪ್ರಭುಲಿಂಗ್ ನೀಲೂರೆ ಅವರಿಗಾಗಿ ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ನಡೆಸಲಾಯಿತು. ಅಗಲಿದ ವಿಜಯ ಕರ್ನಾಟಕದ ಮುಖ್ಯ ಉಪಸಂಪಾದಕರಾಗಿದ್ದ 52 ವರ್ಷದ ಪ್ರಭುಲಿಂಗ್ ನೀಲೂರೆ ಅವರ ಶ್ರದ್ಧಾಂಜಲಿ ಸಭೆ ಇಂದು ಬೆಳಿಗ್ಗೆ 10:15 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿತು. ನೀಲೂರೆ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ 1 ನಿಮಿಷ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ಹನುಮಂತರಾವ್ ಭೈರಾಮಡ್ಗಿ, ಅರುಣ್ ಕದಂ, ಬಸವರಾಜ್ ಚಿನಿವಾರ್, ರಾಜು ಉದನೂರ್, ಶರಣಯ್ಯ ಹಿರೇಮಠ್, ದೇವೇಂದ್ರಪ್ಪ ಅವಂಟಿ, ಪ್ರವೀಣ್ ರೆಡ್ಡಿ, ವಿಜಯ್ ಕುಮಾರ್ ಗಾಜರೆ, ರಮೇಶ್, ಸೋಮೇಶ್, ಅನಿಲ್ ಸ್ವಾಮಿ, ವಿಜಯ್ ಕುಮಾರ್ ವಾರದ್, ರಾಜಪ್ಪ ಜಂಬಗಿ, ಕುಲಕರ್ಣಿ, ಮಲ್ಲಿಕಾರ್ಜುನ್, ಸಂಜೀವ್ ಕುಮಾರ್, ವಿಜಯ್ ಕುಮಾರ್, ಓಂ ಪ್ರಕಾಶ್ ರೆಡ್ಡಿ ಮುನ್ನೂರು ಸೇರಿದಂತೆ ಅನೇಕ ಮಾಧ್ಯಮ ಮಿತ್ರರು ಭಾಗವಹಿಸಿ ಕಂಬನಿ ಮಿಡಿದರು. ಅವರ ಸರಳ ಸಹೃದಯದ ಸ್ವಭಾವ, ಪತ್ರಿಕೋದ್ಯಮ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು, ಅವರ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದರು. ಒಮ್ಮೆ ಕೇಳಿ ಶಾಕ್ ಆದಂಗೆ ಆಯಿತು, ಸಿಡಿಲಿ ಬಿಡೋದಂಗೆ. ಯಾಕಂದ್ರೆ ಒಳ್ಳೆಯ ಸಾಹಿತಿ, ಒಳ್ಳೆಯ ಬರಹಗಾರ ಅಂಥ ಒಂದು ಅಗಲಿಕೆಯ ವಿಷಯ ಕೇಳಿ ಬೇಜಾರಾಯಿತು. ಇರಲಿ, ಈಗ ಅಂದಂಗೆ ಇಷ್ಟು ಬೇಗ ಈ ನಿರ್ಧಾರ ಕೈಗೊಳ್ಳಬೇಕಾಗಿತ್ತು. ಲೈಫಲ್ಲಿ ಇರ್ತಾವೆ ಹೆಚ್ಚು ಕಮ್ಮಿ, ಯಾರಿಗಿಲ್ಲ ಸಮಸ್ಯೆಗಳು, ಎಲ್ಲರೂ ಸಮಸ್ಯೆಗಳಿಂದೇ ಬರ್ತಾರೆ. ಅದನ್ನು ಮೆಟ್ಟಿ ನಿಂದಿರಬೇಕಾಗಿತ್ತು. ಯಾಕಂದ್ರೆ ಪತ್ರಕರ್ತರಂದ್ರೆ ಎಲ್ಲರೂ ಪ್ರಬುದ್ಧ ಅಂತಿರ್ತಾರೆ, ಎಲ್ಲರೂ ಯಾಕಂದ್ರೆ ಎಲ್ಲ ಮಗ್ಗಲ ವಿಷಯ ಗೊತ್ತಿದ್ದಂಥವ್ರು ಅಂಥವ್ರು ಈ ರೀತಿಯಿಂದ ದುಡುಕು ನಿರ್ಧಾರ ತೊಗೊಳ್ದಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಮಾಧ್ಯಮದವ್ರು ಅಂದ್ರೆ ಎಲ್ಲ ವಿಷಯ ಗೊತ್ತಿರ್ತದೆ, ಯಾವ್ದು ಗೊತ್ತಿರಲ್ಲ ಅನ್ನಂಗಲ್ಲ. ಅಂಥ ವಿಷಯ ಸಣ್ಣ ಪುಟ್ಟ ಎಲ್ರಿಗೂ ಇರ್ತದೆ. ಅದನ್ನು ಧೈರ್ಯದಿಂದ ನಿಭಾಯಿಸಿ ಮಾಡಿದರೆ ಒಳ್ಳೆಯದಿರ್ತಂತ ನನ್ನ ಅನಿಸಿಕೆ. ಒಳ್ಳೆಯ ಸಾಹಿತಿ ಹಾಗೂ ಒಳ್ಳೆಯ ಉತ್ತಮ ಪತ್ರಕರ್ತರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖದ ಭರಿಸುವ ಶಕ್ತಿ ನೀಡಲಿ ಅಂತ ಭಗವಂತಲ್ಲಿ ಬೆಳೆಸ್ತೀನಿ. ನಾವೆಲ್ಲ ಬಲ್ಲಂತೆ ಭವಿಷ್ಯ ಎಲ್ಲರಿಗೂ ಚಿರಪರಿಚಿತರೆ ಅವರು. ಆ ಥರದ ವ್ಯಕ್ತಿ ಅಲ್ಲ ಅಂತ ಅನಿಸ್ತದೆ ನಮಗೆ. ತಾನಾಯಿತು, ತನ್ನಿದಾಯಿತು. ಆದರೆ ಈ ರೀತಿ ದುರಂತದ ಸಾವನ್ನಪ್ಪಿದ್ದು ನಿಜಕ್ಕೂ ಭಾಳ ನಮಗೆ ಆಘಾತ ಅನ್ನಿಸ್ತದೆ. ಯಾವುದೇ ಪತ್ರಕರ್ತರ ಬದುಕು ಅಂದರೆ ಒಂಥರ ಪಡಿಪಾಟ್ಲಿದ್ದಾಗ ನಮ್ಮೆಲ್ಲರಿಗೂ ತೊಂದರೆ ಇರ್ತವೆ. ಆರ್ಥಿಕವಾಗಿ ಇದಾಗಿರ್ತದೆ, ಮುಗ್ಗಟ್ಟಿರ್ತದೆ, ಸಾಲ ಇಸ್ಕೊಂಡಿರ್ತೀವಿ, ಕೊಟ್ಟಿರ್ತೀವಿ. ಆದರೆ ಅದೇ ಕಾರಣಕ್ಕೆ ಸಾವಿಗೀಡಾಗೋದು ನಿಜಕ್ಕೂ ಯಾರೇ ಆಗಲಿ. ಯಾಕಂದರೆ ಬದುಕು ಮುಖ್ಯ, ಜೀವನ ಮುಖ್ಯ. ಬದುಕಿನ ಬಗ್ಗೆ ಯಾವ ಮನುಷ್ಯ ಪ್ರೀತಿ ಇಟ್ಕೊಂಡಿರ್ತಾರೆ ಅಂತ ಸಾಯೋಂಗಿಲ್ಲ. ಇದು ಕೂಡ ಪ್ರೀತಿ ಇದ್ದರೆ ಇದೆಲ್ಲ ಮಾಡಿದ್ದು ಅಂತ ಅನ್ನಿಸ್ತದೆ. ಅದೇ ಏನು ಹೇಳಕ್ಕೆ ಬರೋಂಗಿಲ್ಲ, ಆ ಟೈಮ್ನಾಗ ಏನೇನು ಆಗ್ತಾವಲ್ಲ. ಹೀಗಾಗಿ ಭಾಳ ದುರಂತದ ಸಾವನ್ನು ಅಪ್ಪಿದ್ದಾರೆ. ಅವರೆಲ್ಲರಿಗೂ ಇವತ್ತಿನ ದಿನ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಭೆ ಆಯೋಜಿಸುತ್ತೇವೆ. ಪ್ರಭುಲಿಂಗ್ ನೀಲೂರಿ ಅವರು ನಮ್ಮನ್ನು ಅಗಲಿರೋದು ನಮಗೆಲ್ಲ ತುಂಬ ನೋವು ತಂದಿದೆ. ಅದರಲ್ಲೂ ನಮ್ಮ ಮಾಧ್ಯಮ ಕ್ಷೇತ್ರಕ್ಕೆ ತುಂಬಲಾರದ ಹಾಗೆಯಾಗಿದೆ. ನಾವು ಪ್ರಭುಲಿಂಗ್ ನೀಲೂರಿಯವರು 30 ವರ್ಷದ ಗೆಳತನ. ನಾವು ಫಸ್ಟ್ ಬೆಂಗಳೂರು ಬಂದಾಗ ಅವರು ಆಳಂದಕರ ಬಿಲ್ಡಿಂಗ್ ಅಂತ ಇದ್ದರು. ನಾವು ಅಲ್ಲಿ ಆಜುಬಾಜು ಇದ್ದವು. ಅವ್ರು ಮೊದಲು ಟ್ಯೂಷನ್ ಕಲಿಸ್ತಿರೋದು ಎಲ್ಲ ಇಂಗ್ಲೀಷ. ಒಳ್ಳೆ ರೈಟಿಂಗ್ ಇತ್ತು, ಇಂಗ್ಲೀಷ್ ಪ್ರಭುತ್ವ ಇತ್ತು, ಎಲ್ಲರದಾಗ ಜ್ಞಾನ ಅಂತಿದ್ದರು. ಫಸ್ಟಿಗೆ ಅವರು ನಾವು ಮಾಧ್ಯಮ ಕ್ಷೇತ್ರದ ವಿಷಾಕರಣದಾಗ ಅವ್ರು ನಾವು ಕೂಡ ಕೆಲಸ ಮಾಡಿದೆವು. ಒಳ್ಳೆ ನಮ್ದು ಒಂದು ಟೀಮ್ ಎಲ್ಲ ಯಾವಾಗಲೂ ದೋಸ್ತ ಯಾವಾಗಲೂ ಅವ್ರು ಯಾವಾಗಲೂ ಒಂದು ದಿವಸ ಭೀ ಯಾರಿಗೂ ಭೀ ಹೀಗೆ ಹಿಂಗೆ ಕೆಟ್ಟ ಶಬ್ದಗಳಲ್ಲಿ ಏನಾದ್ರು ಯಾವುದ್ರ ಬಗ್ಗೆ ಮಾತಾಡಿ ನಾನು ನೋಡಿಲ್ಲ. ಅವಾಗ ಮಾತಾಡ್ತಾಯಿದ್ರು. ಹೀಗೆ ಇತ್ತಲೇ ಒಂದು 5-6 ವರ್ಷ ಹಿಡಿದು ಭಾಳ ಗ್ಯಾಪ್ ಇತ್ತು. ಅದೇ ನಮ್ಮ ಭವಾನಿ ಸಿಂಗ್ ಅವ್ರು ಹೇಳಿದ್ರಪ್ಪ ರೀ, ಲಾಸ್ಟ್ ಟೈಮ್ ಕೊಪ್ಪಳದಾಗ ಅವ್ರಿಗೆ ನಾವು ಆ್ಯಕ್ಚುಲಿ ಗುರುತಿಸಿ ನೋಡಿರಿ ನಿಮ್ಗೊಂದು ಗೌರವ ಸನ್ಮಾನ ಮಾಡಿದೆ. ನಾವು ಯಾಕೆ ಬೇಕು, ಅವ್ರು ಯಾವಾಗಲೂ ಸನ್ಮಾನಕ್ಕೆ ಅದಕ್ಕೆ ಇದಕ್ಕೆ ಬಯಸಿದ್ರಲ್ಲ. ಯಾಕೋ ಅವರು ಇತ್ತಿತ್ತಲೇ ನಾವು ಇನ್ನೊಂದು ಅವ್ರದ್ದು ಅವ್ರ ದುಡುಕಿನ ನಿರ್ಧಾರ ತೊಗೊಳ್ಬಾರ್ದಿತ್ತು. ಯಾಕಂದ್ರೆ ಏನಾದರೂ ಕಷ್ಟ ನಾವು ಹೇಳಿದ್ರೆ ಯಾವುದೇ ನಿಟ್ಟಿನಲ್ಲಿ ನಾವು ಸಂಘ ಅಲ್ಲಿ ಯಾರೇ ಅಲ್ಲಿ ಸಹಾಯ ಮಾಡ್ಬೋದಿತ್ತು. ಅವರು ಇನ್ನೊಂದು ಇವ್ರದಿಂದ ಏನಿರೋದು ನಾವು ಹಾಸಿಗಿದ್ದಷ್ಟು ಕಾಲು ಚಾಚಬೇಕು, ಇದೊಂದು ತಿಳಿದು ಬರ್ತದೆ. ಯಾವುದೇ ಇರ್ಬೋದು ಅವರು ಸಾವಿಗೆ ನಾವು
ನ್ಯಾಯ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಸಂಘದರೆಲ್ಲರೂ ನಿಲ್ಲೋಣ. ಸುಮಾರು ಒಂದು 20-25 ವರ್ಷದಿಂದ ಯಾವಾಗ ಮಾಧ್ಯಮ ಕ್ಷೇತ್ರಕ್ಕೆ ಬಂದೆ ಅವತ್ತಿನ ಹಿಡ್ಕೊಂಡು ಉಷಾ ಕಿರಣದಲ್ಲಿ ಅವ್ರು ನನಗೆ ಪರಿಚಯ ಆಯಿತು. ಭಾಳ ನಗುಮುಖದವರು, ಯಾವತ್ತೂ ನಕ್ಕೋತಿರೋರು. ಅವರನ್ನು ಕಳೆದುಕೊಂಡವ್ರು ನಾವೆಲ್ಲ ಇವತ್ತು ಒಂದು ಒಳ್ಳೆಯ ಸ್ನೇಹಿತನನ್ನು ಕಳ್ಕೊಂಡಾಗೆ, ಒಂದು ಮಾರ್ಗದರ್ಶಕರನ್ನು ಕಳ್ಕೊಂಡಾಗಿದೆ. ಪತ್ರಕರ್ತರ ಜೀವನ ಯಾರೂ ಅಷ್ಟೊಂದು ಸುಂದರವಾಗಿ ಜೀವನ ನಾವು ಚೆಂದ ಕಂಡ್ರೂ ಕಷ್ಟಗಳು ಎಲ್ಲರಿಗೂ ಕಷ್ಟಗಳನ್ನು ಸಹಿಸ್ಕೊಂಡು ಬದುಕು ಮಾಡುವುದು ಮತ್ತು ಎಷ್ಟೋ ಜನರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ನಾವು ಪತ್ರಕರ್ತರೇ ಮಾಡ್ತೀವಿ. ಇಷ್ಟು ಒಂದು ಆಘಾತಕಾರಿ ಅವರ ಒಂದು ಸಾವಿಗೆ ಕಾರಣ ಆಯಿತು. ಅವರು ಈ ರೀತಿ ನಿರ್ಧಾರ ತೆಗೆದುಕೊಳ್ಬಾರ್ದಾಗಿತ್ತು ಅನ್ನೋ ಅನ್ನಿಸ್ತದೆ. ನಾವು ಕೂಡ ಒತ್ತಡದ ಬದುಕಿನಲ್ಲೇ ಎಲ್ಲರೂ ಇದ್ದೀವಿ, ಎಲ್ಲರಿಗೂ ಒಂದೊಂದು ಕಷ್ಟ ಅದ. ಅದನ್ನು ನಾವು ಕೂಡ ಮುಂದಿನ ದಿನದಾಗ ಎದೆಗೊಂದದೆ ಬಂದಂಥ ಕಷ್ಟಗಳನ್ನು ಒಬ್ರಿಗೊಬ್ಬರು ಹೇಳ್ಕೊಂಡು ಪರಿಹಾರ ಮಾಡ್ತಕ್ಕಂಥದ್ದು ಕೆಲಸ ಆಗ್ತದೆ. ಅವ್ರ ಕುಟುಂಬದವರು ಕೂಡ ಭಾಳ ಇವತ್ತಿನ ದಿವಸ ದುಃಖದ ಸಂಗತಿಯಲ್ಲಿದ್ದರು. ಅವರಿಗೆ ಭಗವಂತ ದುಃಖ ಸಹಿಸುವ ಶಕ್ತಿ ಕೊಡಲಿ. ಯಾವುದೇ ಪತ್ರಕರ್ತರಿಗೂ ಇಂಥದ್ದು ಆಗಬಾರ್ದು. ಯಾಕಂದರೆ ಧೈರ್ಯ ನಮಗೂ ಇರಲ್ಲ. ಭಾಳಷ್ಟು ಜನ ತಿಳ್ಕೊಂಡಂಗೆ ಪತ್ರಕರ್ತರು ಅಂದರೆ ಎಲ್ಲ ಶಾಣ್ಯರಿರ್ತಾರೆ, ಎಲ್ಲ ಗೊತ್ತಿರ್ತದೆ ಅಂತಕ್ಕಂಥದ್ದಲ್ಲ. ನಮ್ಮ ವೈಯಕ್ತಿಕ ಬಂದಾಗ ಸ್ವಲ್ಪ ಮನುಷ್ಯ ಜಿಗುಪ್ಸೆ ಹೊಂದೋದು, ಎದೆ ಹೊಡೆಯೋದು ಇದೆಲ್ಲ ಸಹಜ ಜೀವನ. ಯಾಕಂದರೆ ಅವರು ಇಷ್ಟು ಸರಳ ಇದ್ದರು ನೀಲೂರಿ ಸರ್ ಅಂದರೆ ಈ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಇವರೆಲ್ಲ ಶಾಣ್ಯರು ಅಂತಕ್ಕಂಥದ್ದು ಅಂತ ನಮಗೂ ಅನ್ನಿಸ್ತದೆ. ಆದರೆ ಅವ್ರದ್ದು ಇಂಟರ್ನಲ್ ನಾವು ಭಾಳ ನೊಂದು ಅವ್ರು ಇದು ಮಾಡ್ಕೊಂಡಿದ್ದಾರೆ. ಉದುನೂರು ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದ ಧಾರ್ಮಿಕ ಸಮಾರಂಭವನ್ನು ಜಿಡಗ ಮುಗಳಖೋಡದ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಉದುನೂರು ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದ ಧಾರ್ಮಿಕ ಸಮಾರಂಭಕ್ಕೆ ಪರಮಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕುಮಾರಿ ಶಿವಾನಿ ಬೀದರ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಈ ಸಭೆಯನ್ನು ಉದ್ದೇಶಿಸಿ ಪರಮಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ದುತ್ತರಗಾಂವದ ಮಾತೋಶ್ರೀ ಸಿದ್ದಮಾಂಬೆ ತಾಯಿ, ಅಧ್ಯಕ್ಷರಾದ ನೀಲ್ಕಂಠ ಪೊಲೀಸ್ ಪಾಟೀಲ್, ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಸಂಜಯ್ ಸಿಂಗ್, ಉಪಾಧ್ಯಕ್ಷರಾದ ಶಿವಲಿಂಗಯ್ಯ ಮಠಪತಿ, ಸಿದ್ದನಗೌಡ ಪೊಲೀಸ್ ಪಾಟೀಲ್, ಕಾರ್ಯದರ್ಶಿ ಬಲಭೀಮ್ ಬಿರಾದಾರ್, ಶಿವಪುತ್ರ ಮಾಲಿ ಪಾಟೀಲ್, ಪ್ರಕಾಶ್ ಪಾಟೀಲ್ ಹಿರಾಪುರ್, ರಾಜೇಂದ್ರ ಕರೇಕಲ್, ಶ್ರೀಮಂತ್ ಉದನೂರ್, ನಂದಿಕೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಅಪ್ಪಾಜಿ ಶಿಕ್ಷಣ ಟ್ರಸ್ಟಿನ ಕಾರ್ಯದರ್ಶಿ ರಾಜ್ಕುಮಾರ್ ಮಾತನಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶರಣಬಸವ ಜಂಗಿನಮಠ್ ನಡೆಸಿಕೊಟ್ಟರು. ಶರದಿಂದು ಸಮಾಕಾರಿ ಪರಬ್ರಹ್ಮ ಸ್ವರೂಪಿಣಿ ವಾಸರಾ ಪೀಠ ನಿಲಯೇ सरस्वती नमोस्तुते. गुरुर्ब्रह्मा गुरुर्विष्णु गुरुर्देवो महेश्वरा गुरुः साक्षात् परब्रह्म तस्मै श्री गुरवे नमः. हर शंभो महादेवा विरूपाक्ष त्रिलोचना दया सिंधो दीनबंधो रक्ष रक्षं महेश्वरा. माया समुद्रपतितं अनंत कलुषितं मामुद्धर महेशा. भक्तवत्सला शंकरः सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नमोस्तुते. कात्यायनी
मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं शरणं प्रपद्ये। श्री सद्गुरु यल्लालिङ्गगुरुभ्यो नमो नमः। श्री शिवयोगी सिद्धरामेश्वर गुरुभ्यो नमो नमः। श्री षडक्षरी शिवयोगी मृगराजेन्द्र गुरुभ्यो नमो ಶಿವಲೋಕದಿಂದ ಒಬ್ಬ ಸಾಧು ಬಂದಾನವ್ವ, ಒಬ್ಬ ಯೋಗಿ ಬಂದಾನವ್ವ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನವ್ವ ಬಂದಾನವ್ವ, ಒಬ್ಬ ಷಡಕ್ಷರಿ ಶಿವಯೋಗಿ ಬಂದಾನವ್ವ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನವ್ವ, ಒಬ್ಬ ಯೋಗಿ ಬಂದಾನವ್ವ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನವ್ವ, ಒಬ್ಬ ಯೋಗಿ ಬಂದಾನವ್ವ. ಶಿವನಾಮವನ್ನು ಕಿವಿಯಲ್ಲೇ ನಿಂತಾನವ್ವ, ಕೇಳ ಹಡೆದವ್ವ. ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾಗಿರುವಂಥ ನೀಲಕಂಠರಾವ್ ಪಾಟೀಲ್ ಅವರಲ್ಲಿ, ಉಪಾಧ್ಯಕ್ಷರಾಗಿರುವಂಥ ಶಿವಲಿಂಗಯ್ಯ ಮಠಪತಿಯವರಲ್ಲಿ, ನಿರೂಪಣೆಯನ್ನು ಮಾಡಿರುವಂಥ ನನ್ನ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬನಾಗಿರುವಂಥ ರಾಜ್ಕುಮಾರ್ ಬಿರಾದರ್ ಅವರಲ್ಲಿ, ಶಿವಪುತ್ರ ಅವರಲ್ಲಿ, ಈ ಜಾತ್ರಾ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲ ಸೇವಾರ್ಥಿಗಳಲ್ಲಿ, ಬಸವಣ್ಣನಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅತ್ಯಂತ ಅಭಿಮಾನದಿಂದ ಆಗಮಿಸಿರುವಂಥ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಲಲಿತಕಲಾ ಅಕಾಡೆಮಿ ಬೆಂಗಳೂರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಸಂಕ್ರಮಣ ಕಲಾ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಸಂಯುಕ್ತ ಆಶ್ರಯದಲ್ಲಿ ಸಂಕ್ರಮಣ ಕಲಾ ಸಂವಾದ ಕಾರ್ಯಕ್ರಮವು ದಿನಾಂಕ 1 ಫೆಬ್ರವರಿ 2026ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ SP ಸುಳ್ಳದ್ ಆಗಮಿಸಿದ್ದರು.
ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ದಿ ಆರ್ಟ್ ಇಂಟಿಗ್ರೇಷನ್ ಕಲಾ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಚಾರ್ಯರಾದ ಎಂಎಚ್ ಬೆಳಮಗಿ ಹಾಗೂ ಸಂಯುಕ್ತ ಕರ್ನಾಟಕ ಪತ್ರಿಕೆ ಕಲಬುರಗಿಯ ಹಿರಿಯ ಉಪಸಂಪಾದಕರಾದ ಸಂಗಮನಾಥ್ ರೇವತ್ಗಾಂವ್ ಆಗಮಿಸಿದ್ದರು. ವಚನಗಳಲ್ಲಿ ದೃಶ್ಯಕಲೆಯ ಪರಿಕಲ್ಪನೆ ಎಂಬ ವಿಷಯದ ಕುರಿತು ವಿಷಯ ಮಂಡನೆ ಮಾಡಲು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಂಗೀತ ಮತ್ತು ಲಲಿತಕಲಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಾನಂದ ಬಂಟನೂರ್ ಆಗಮಿಸಿದ್ದರು. ಸಮಕಾಲೀನ ಕಲೆ ಮತ್ತು ಕಾವ್ಯ ಎಂಬ ವಿಷಯ ಮಂಡನೆ ಮಾಡಲು ಬಾಗಲಕೋಟೆಯ ಚಿತ್ರಕಲಾ ಶಿಕ್ಷಕರು, ಕಲಾ ಬರಹಗಾರರು ಆಗಿರುವ ಲಕ್ಷ್ಮಣ ಬಾದಾಮಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಸದಸ್ಯ ಸಂಚಾಲಕರಾದ ಬಸವರಾಜ್ ಎಲ್ ಜಾನೆ, ಕಸಾಪ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ, ಧರ್ಮಣ್ಣ ಹೆಚ್ ಧನ್ನಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ ಸೇರಿದಂತೆ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಸರ್ವ ಸದಸ್ಯರು ಹಾಗೂ ಕಸಾಪ ಕಲಬುರಗಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಅದು ಉತ್ತರ ಕರ್ನಾಟಕದ ಅತೀ ಹೆಮ್ಮೆ ಪಡುವಂಥ ಅನೇಕ ಕಲಾವಿದರು ಇರುವಂಥ ಸ್ಥಳ ಅಂತಂದರೆ ಕಲಬುರಗಿ. ಸೊ ಇಲ್ಲಿ ಕಲಾವಿದರು ಸಾಕಷ್ಟು ಯಾವತ್ತೂ ವರ್ಕ್ ಮಾಡ್ತಿರ್ತಾರೆ. ಆದರೆ ಒಂದೇನು ಅಂತಂದ್ರೆ ಈ ವಿಷಯ ಮಂಡನೆಗೆ ಒಂದು ಇಬ್ಬರನ್ನ ಕಲಾಕ್ಷೇತ್ರಕ್ಕೆ ನೀವು ಆಯ್ಕೆ ಮಾಡಿ ತಾವು ಕಳಿಸ್ಕೊಡ್ಬೇಕು ಅಂತ ಅಧ್ಯಕ್ಷರು ಕೇಳ್ಕೊಂಡಾಗ, ಹೌದು ಜಾನಿಯವರೇ, ನಿಮ್ಮಲ್ಲಿ ಬಹಳಷ್ಟು ಜನ ಕಲಾವಿದರು, ನಾನು ಇವತ್ತು ಲೀಸ್ಟ್ ಕಳಿಸಿದ್ದೀನಿ. ನಮ್ಮ ಇಲ್ಲಿವರೆಗೂ ಬಹುಶಃ ಯಾರೂ ಮಾಡಿಲ್ಲ. ನನ್ನ ಕಲಬುರಗಿ 60 ಜನ ಕಲಾವಿದರನ್ನು ನಾನು ಒಂದು ಲೀಸ್ಟ್ ಮಾಡಿ ಅಕಾಡೆಮಿ ಕಳಿಸಿ ಇಷ್ಟು ಜನರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಪೇಂಟಿಂಗ್ನಲ್ಲಿ ಸಾಕಷ್ಟು ಭಾಳ ಜನ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಈ ಮಾತನಾಡುವಂಥ ಕಲೆ, ಗೋಷ್ಠಿ ಸಂಬಂಧಪಟ್ಟಂಥದ್ದಾಗಿರ್ಬೋದು ಮತ್ತು ಯಾವುದಾದ್ರೂ ವರ್ಕ್ ಮಾಡುವಂಥ ಸಂದರ್ಭದಾಗ ಯಾವುದೋ ಒಂದು ಕಲಾಕೃತಿ ಬಗ್ಗೆ ಹೇಳುವಂತಂದಾಗ ಇವತ್ತು ನಾವು ಅನೇಕ ನೋಡ್ತೀವಿ. ನಾವು ಸಾಕಷ್ಟು ವರ್ಷಗಳಿಂದ ಸುಮಾರು ಜನ ಕಲಾವಿದರು ಬಂದರೂ ಕೂಡ ಇಲ್ಲ, ನಾನು ಏನು ಕಲಾಕೃತಿ ಮಾಡಿರ್ತೀನಿ ನೀವೇ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇಟ್ಕೊಂಡಿರ್ತಾರೆ. ಆದರೆ ಅದನ್ನು ಕುರಿತು ಹೇಳುವಂಥ ಒಂದು ಧೈರ್ಯ ಭಾಳಷ್ಟು ಜನ ನಮ್ಮ ಮಾಡೋದಿಲ್ಲ. ಆ ಹಿನ್ನೆಲೆ ಏನಪ್ಪ ಅಂತಂದ್ರೆ ಇವತ್ತು ಇಂಥ ಒಂದು ವಿಮರ್ಶಕರನ್ನ ದಯವಿಟ್ಟು ಕಳಿಸ್ಬೇಕಂದಾಗ ಅವರಿಗೆ ಹೇಳಿದೆ, ಸರ್ ದಯವಿಟ್ಟು ಯಾರಾದರೂ ನೀವೇ ಹೇಳಿರೋದು, ಅವರೊಂದು ಗುಲ್ಬರ್ಗದವ್ರು ಒಬ್ಬರು ಇರಲಿ, ಹೊರಗಿನವರು ಒಬ್ಬರು ಅಂತೇಳಿ ಒಂದು ಇಬ್ಬರು ತಾವು ಕರೆಸಿ ಏನಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಮಾಡ್ರಿ. ಭಾಳ ಒಂದು ಕೊಡುಗೆ ಇಲ್ಲಿ ಎಸ್.ಎಂ. ಪಂಡಿತ್ ರಂಗಮಂಟಪ ಅಂತ ಅಂದರೆ ಒಬ್ಬ ದೊಡ್ಡ ಕಲಾವಿದ. ಅವ್ರ ಹೆಸರು ಅಜರಾಮರವಾಗಿ ಉಳಿಬೇಕಂದ್ರೆ ನಮ್ಮ ಕನ್ನಡ ಸರ್ಕಾರ ಗುಲ್ಬರ್ಗದ ಎಲ್ಲ ಕಲಾವಿದರು, ಬುದ್ಧಿಜೀವಿಗಳು ಅದಕ್ಕೊಂದು ನಾಮಕರಣ ಮಾಡಿ ಅವ್ರ ಹೆಸರು ಏನು, ಎಸ್.ಎಂ. ಪಂಡಿತ್ ಏನು ಅಂತಕ್ಕಂಥದ್ದು ನಮಗೆಲ್ಲರೂ ಗೊತ್ತು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕಲಬುರಗಿಯಲ್ಲಿ ಕಲಾವಿದರದು ಕೊರತೆ ಏನಿಲ್ಲ, ಕವಿಗಳ ಕೊರತೆ ಇಲ್ಲ. ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥ ಕಲಾವಿದರು ನಮ್ಮ ಕಲಬುರಗಿಯಲ್ಲಿದ್ದಾರೆ. ಉದಾಹರಣೆಗಾಗಿ ನಾನು ಅಲ್ಲಿ ಕೆಲವು ಹೆಸರುಗಳನ್ನು ನಾನು ಹೇಳ್ತಾ ಇದ್ದೇನೆ. ಎಸ್.ಎಂ. ಪಂಡಿತ್ ಅವರು, ಖಂಡೇರಾವ್ ಅವರು, ಬಸವರಾಜ್ ಉಪ್ಪಿನವರು, ವಿ.ಜಿ. ಅಂದಾನಿ ಅವರು, ಬಸವರಾಜ್ ಜಾನೆ ಅವರು, ಅನೇಕ ನಮ್ಮ ಯುವ ಕಲಾವಿದರಲ್ಲಿ ಸೂರ್ಯಕಾಂತ್ ನಂದೂರ್ ಇದ್ದಾರೆ, ಕೊಪ್ಪದವರಿದ್ದಾರೆ. ನಮ್ಮ ಅನೇಕ ಏನಪ್ಪ ಅಂದರೆ ಇಲ್ಲಿ ಎಸ್.ಎಂ. ನೀಲವರಿದ್ದಾರೆ, ಬಿ.ಎಲ್. ಕಡೂನ್ ಅಂತಕ್ಕಂಥವ್ರು ನಮ್ಮ ಗುಲ್ಬರ್ಗದಲ್ಲಿ. ಅವರು ಇಂಥ ಕಲಾವಿದರಾಗಿದ್ದಾರೆ ಅಂತಂದರೆ ಗುಲ್ಬರ್ಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ, ಪ್ರತಿಮೆ ಇದು ತಪ್ಪಾಗಿದೆ ಅಂತಕ್ಕಂಥ ಒಂದು ಭಾವನೆ ಅವ್ರ ಬಲ್ಲಿತ್ತು. ಆ ಕಾಲು ತಕ್ಕಂತೆ ಕೈ ಇಲ್ಲ, ಕೈ ತಕ್ಕಂತೆ ಪ್ಯಾಂಟ್ ಇಲ್ಲ ಅಂತಕ್ಕಂಥ ಭಾವನೆ ಅವ್ರ ಜೊತೆ ನಾವು ಹಂಚ್ಕೊಂಡಿದ್ದೀವಿ. ಅವರು ತುಂಬ ದೊಡ್ಡ ಕಲಾವಿದರು. ಇಂಥ ಅನೇಕ ಕಲಾವಿದರು ಇಲ್ಲಿ ರಹಮತ್ ಖಾನ್ ಇದ್ದಾರೆ, ಅಯೋಧ್ಯದಿಂದ ಇದ್ದಾರೆ, ಅನೇಕ ನಮ್ಮ ಪರಿಚಯ ಇದ್ದಿರ್ತಕ್ಕಂಥ ಕಲಾವಿದರು ಇದ್ದಾರೆ. ಕವಿಗಳಲ್ಲಿ ಇರ್ತಕ್ಕಂಥ ಒಂದು ಕಲ್ಪನೆ ಏನಂತಂದರೆ ಅವರು ಮಾತಾಡೋದಿಲ್ಲ, ಅವರ ಕಲೆ ಮಾತಾಡ್ತದೆ. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತಹ ಜಪಾನ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಅಂತಾರಾಷ್ಟ್ರೀಯ ಕಲಾವಿದರು ಯಾವ ರೀತಿ ಇದ್ದಾರೆ, ಅವ್ರ ಭಾವನೆ ಏನು ಅಂತಕ್ಕಂಥ ಚಿತ್ರಕಲೆ ಮೂಲಕ ನಾವು ಅವರನ್ನು ಸ್ಟಡಿ ಮಾಡ್ಬೋದು. ಕಲಬುರಗಿ ನಗರದ ಶ್ರೀ ಗುರು ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಸ್ಜಿಸಿ ಸಿಇಟಿ 2026 ಪರೀಕ್ಷೆ ನಡೆಸಲಾಯಿತು. ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಓಜಾ ಲೇಔಟ್ನಲ್ಲಿ ಇರುವ ಮಾತೋಶ್ರೀ ಕಲ್ಯಾಣಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಶ್ರೀ ಗುರು ಸ್ವತಂತ್ರ ಪಿಯು ವಿಜ್ಞಾನ ಕಾಲೇಜಿನಲ್ಲಿ ಎಸ್ಜಿಸಿ ಸಿಇಟಿ 2026 ಪರೀಕ್ಷೆಯನ್ನು 10ನೇ ತರಗತಿಯ ಸಿಬಿಎಸ್ಇ ಐಸಿಎಸ್ಸಿಯ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿತ್ತು. ಸಿಇಟಿ ಪ್ರಕಾರ 100% ಟಾಪರ್ಗಳಿಗೆ ಶುಲ್ಕ ರಿಯಾಯಿತಿ ಇರುತ್ತದೆ.
ಸಿಬಿಎಸ್ಇ ಮತ್ತು ಐಸಿಎಸ್ಸಿ ಬೋರ್ಡ್ಗಾಗಿ ದಿನಾಂಕ 1ನೇ ಫೆಬ್ರವರಿ 2026 ರವಿವಾರದಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30 ಪರೀಕ್ಷೆ ನಡೆಸಲಾಯಿತು. ಸ್ಟೇಟ್ ಸಿಲೆಬಸ್ಗಾಗಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪರೀಕ್ಷೆಯನ್ನ ನಡೆಸಲಾಯಿತು. ಪಠ್ಯಕ್ರಮ ಸಿಬಿಎಸ್ಇ ಗ್ರೇಡ್ 10 ಕರ್ನಾಟಕ ಎಸ್ಎಸ್ಎಲ್ಸಿ ಬೋರ್ಡ್ಗಳಿಗಾಗಿ ವಿಜ್ಞಾನ ಮತ್ತು ಗಣಿತ, ರಾಜ್ಯ ಮಂಡಳಿಗಾಗಿ ಕನ್ನಡ ಮತ್ತು ಇಂಗ್ಲಿಷ್, ಸಿಬಿಎಸ್ಇ ಐಸಿಎಸ್ಸಿಗೆ ಇಂಗ್ಲಿಷ್ ವಿಷಯವನ್ನು ಮಾತ್ರ ನಿಗದಿಪಡಿಸಲಾಗಿತ್ತು. ಪೆನ್ನು ಮತ್ತು ಕಾಗದ ಆಧಾರಿತ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೀಡಲಾಗಿತ್ತು. ಭೌತಶಾಸ್ತ್ರ 25 ಪ್ರಶ್ನೆಗಳು, ರಸಾಯನಶಾಸ್ತ್ರ 25 ಪ್ರಶ್ನೆಗಳು, ಗಣಿತ 25, ಜೀವಶಾಸ್ತ್ರಕ್ಕೆ 25 ಪ್ರಶ್ನೆಗಳನ್ನು ನಿಗದಿಪಡಿಸಲಾಗಿತ್ತು. ಸರಿಯಾದ ಉತ್ತರಕ್ಕೆ +4 ಅಂಕಗಳು, ತಪ್ಪು ಉತ್ತರಕ್ಕೆ -1 ಮಾರ್ಕ್ ಅನ್ನ ನಿಗದಿಪಡಿಸಲಾಗಿತ್ತು. ಒಟ್ಟು 100 ಪ್ರಶ್ನೆಗಳು, 400 ಅಂಕಗಳು, 2 ಗಂಟೆಗಳ ಪರೀಕ್ಷೆಯ ಅವಧಿ ನಿಗದಿಪಡಿಸಲಾಗಿತ್ತು. ಈ ಪರೀಕ್ಷೆಯಲ್ಲಿ ಒಟ್ಟು ಸಿಬಿಎಸ್ಇಯ 800 ವಿದ್ಯಾರ್ಥಿಗಳು ಮತ್ತು ಸ್ಟೇಟ್ ಸಿಲೆಬಸ್ನ 1800 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಪರೀಕ್ಷೆಯ ಕುರಿತು ಶ್ರೀ ಗುರು ಕಾಲೇಜಿನ ನಿತಿನ್ ನಾಯಕ್ ಅವರು ವಿವರವಾದ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಪಾಲಕ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಶ್ರೀ ಗುರು ಕಾಲೇಜಿನಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿರುವುದರಿಂದ ತಾವು ಇಲ್ಲಿಯೇ ವಿದ್ಯಾಭ್ಯಾಸ ಮಾಡುವ ಆಕಾಂಕ್ಷೆಯನ್ನು ಹೊಂದಿರುವುದಾಗಿ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. Good afternoon, everyone. I am Nitin Naik, Secretary of Sri Guru Independent PU College. Today we had arranged an entrance exam for the next upcoming PUC first year admission 26-27. So I am happy to announce that today we had got a massive strength of CBSE 800 students and state syllabus 1800 students. So it's great news for entire Sri Guru management. So I wish all the best to all the students for their upcoming pre-board exams and annual exams. Let's hope for the best, and shortly we'll announce the result also to whoever we have been selected. So once again, all the best to all the students. Thank you. ನಾವು ಸರ್ಸಾಂಬದವರು ಇಲ್ಲಿ ಶ್ರೀ ಗುರು ಇದು ಕಾಲೇಜ್ ಸರಿಯಾದ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವ್ರಿ. ಇದು ಸರಿಯಾಗ್ಯದ ಅಂದ್ರೆ ಅದಕ್ಕಾಗಿ ಬಂದಿದ್ದೇವ್ರಿ. ನೋಡ್ಬೇಕು ಇದನ್ನು ಹೆಂಗದ್ರಿ. ಜನ ಮಾತಾಡ್ತಾರ, ಅದಕ್ಕಾಗಿ ಬಂದಿದ್ದೇವ್ರಿ. ಜನ ಮಾತಾಡ್ತಾರ ಒಬ್ರಿಗೊಬ್ರು. ರಿಸಲ್ಟ್ನು ಚಲೋ ಅದ ತಿಂದ್ವಿ ಹೇಳ್ಯಾರ, ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇವ್ರಿ. ಸರ್ ನಾವು ಗುಲ್ಬರ್ಗ ಲೋಕಲ್ ಸರ್. ಇದು ಕಾಲೇಜ್ ಬಗ್ಗೆ ಎಲ್ಲ ಅಭಿಪ್ರಾಯ ಸರಿಯಾಗದ್ರಿ. ಜನಗಳು ಪ್ರತಿ ವರ್ಷ ರಿಸಲ್ಟ್ ಸರಿಯಾಗಿ ಬರುತ್ತಾ ಇಯರ್ಲಿ ಅದು ಸರ್ ನಮ್ಮ ಹುಡುಗಿಯಲ್ಲಿ ಆಗ್ಬೋದು ನಾವು ಬಂದಿವಿ ಸರ್. ಸ್ಟಡಿ ಮತ್ತು ಇಲ್ಲಿ ಟೀಚಿಂಗ್ ಸ್ಟಾಫ್ ಸರಿಯಾಗದ್ರಿ. ಅಲ್ಲಿ ಮತ್ತು ಹಾಸ್ಟೆಲ್ ಫೆಸಿಲಿಟಿ ಅಂತ್ರಿ ಸರಿಯಾಗದ, ವ್ಯಾನ್ ಫೆಸಿಲಿಟಿ ಅದ ರೀ, ಎಲ್ಲ ರೀತಿ ಫೆಸಿಲಿಟಿ ಅದ ರೀ. ಅಸಲಕ್ಕೆ ಇಲ್ಲಿ ಹಾಕ್ಬಿಟ್ಟು ವಿಚಾರ ಮಾಡಿ ಸರ್. ನಾನು ಶ್ರೀರಕ್ಷಾ, ನಾನು ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದೀನಿ. ಇದು ಒಂದು ದೊಡ್ಡ ಅಪರ್ಚುನಿಟಿ ಆಗಿದ್ಮೇಲೆ ಇಲ್ಲಿ ಬರೆಯೋದು ಕಾಲೇಜ್ ಚೆನ್ನಾಗಿದೆ ಅಂತೇಳಿ ಬರೆಯೋದಕ್ಕಂತ ಬಂದಿದ್ದೇನೆ. ನಮ್ಮ ಅಕ್ಕ ಅವರೆಲ್ಲ ಇಲ್ಲೇ ಬರ್ದಿದ್ದರು ಮೊದಲು, ಅವ್ರು ಕೂಡ ಚೆನ್ನಾಗಿ ಓದಿದ್ದರು, ಅದಕ್ಕೆ ನಾನು ಬರೀಬೇಕಂತ ಬಂದಿದ್ದೆ. ಸರ್ ಶ್ರೀ ಗುರು ಕಾಲೇಜ್ ಅಂತಂದ್ರೆ ಗುಲ್ಬರ್ಗ ಫೇಮಸ್ ಅಂತ ಕೇಳಿದ್ದಾರೆ. ಮತ್ತು ಇನ್ನೊಂದೇನಂತಂದ್ರೆ ನಮ್ಮ ಪ್ರಕಾಶ್ ಬಿ ಸರ್ ಅವರು ಅವರು ಕೂಡ ಹೇಳೋದು ಒಳ್ಳೆಯ ಸ್ಕೂಲ್ ಅಂತ ಹೇಳಿ, ಅದಕ್ಕಾಗಿ ನಮ್ಗೆ ಆಸಕ್ತಿ ಆಯಿತು. ನಮ್ಮ ಹುಡುಗಿ ಕಲಿಸೋದು ಇದೇ ಸ್ಕೂಲಲ್ಲಿ ಕಲಿಸ್ಬೇಕಂತ ಆಸಕ್ತಿ ಆಯಿತು. ಶ್ರೀ ಗುರು ಕಾಲೇಜ್ ಅಂತಂದು ಒಳ್ಳೆಯ ಒಂದು ಗುಲ್ಬರ್ಗ ಇದರಲ್ಲಿ ಒಳ್ಳೆಯ ಹೆಸರು ಮಾಡ್ಯಾವ್ದು. ಹಾಗಾಗಿ ಇದು ನಾನು ನಮ್ಮ ಹುಡುಗಿಗೆ ಇದೇ ಸ್ಕೂಲಲ್ಲಿ ಕಲಿಸ್ಬೇಕಂದ್ರೆ ನನ್ನ ಆಸಕ್ತಿ, ಅಭಿಪ್ರಾಯ. ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೀಲಕ್ಕೆ ಹೊಂಟಿವ್ರಿ. ಇದು ನಮ್ಮ ಫ್ರೆಂಡ್ಸ್ನಿಂದ ನಮಗೆ ಗೊತ್ತಾಗ್ಯದ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅದ ಅಂತೇಳಿ. ಸೊ ಇಲ್ಲಿಂದ ಹೆಂಗದ ಅಂತ ನೋಡ್ಕೊಳ್ಳೋದು ಎಂಟ್ರೆನ್ಸ್ ಎಕ್ಸಾಮ್ ಬರೀಲಕ್ಕೆ ಬಂದಿವಿ. ನನ್ನ ಹೆಸರು ಪೂರ್ಣಿಮಾ ರೀ. ಇಲ್ಲಿ ಶ್ರೀ ಗುರು ಇಂಡಿಪೆಂಡೆಂಟ್ PU ಕಾಲೇಜ್ನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಸಲುವಾಗಿ ನಮ್ಮ ಮಗಳಿಗೆ ಕರ್ಕೊಂಡ್ ಬಂದಿದ್ವಿ. ಅದು ಸ್ವಲ್ಪ ಇಲ್ಲಿ ಯಾಕಂದ್ರೆ ಇದು ಇವ್ರದೆಲ್ಲ ಜನ ಬಂದಿರೋದು ನೋಡಿ ಭಾಳ ನಮ್ಮ ಮಕ್ಳಿಗೆ ಕಾಂಪಿಟೇಷನ್ ಇಲ್ಲಿ ಹೆಚ್ಚಾಗ್ಯದ. ಸೀಟ್ ಸಿಗ್ತಾ ಇಲ್ಲ ಅಂತ ಕನ್ಫರ್ಮ್ ಆಗ್ತಾ ಇಲ್ಲ ಅಂತ ಸ್ವಲ್ಪ ಡೌಟ್ ಬರ್ಲಕತ್ತದ್ರಿ. ಯಾಕಂದ್ರೆ ಇಲ್ಲಿ ಯಾಕೆ ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ಲಿಕ್ಕೆ ಬಂದಿವಿ ಅಂತಂದ್ರೆ ಇಲ್ಲಿ ಸ್ವಲ್ಪ ಎಜುಕೇಶನ್ ಕ್ಲಾಸಸ್ ಎಲ್ಲ ಸರಿಯಾಗಿ ನಡೀತದ ಅಂತ ಒಂದು ಹೋಪ್ ಇಂದ ನಾವು ನಮ್ಮ ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಸಲುವಾಗಿ ಸಿಗ್ಬೋದಂತ ಒಂದು ಇದ್ರ ಹೋಪ್ ಸಲುವಾಗಿ ಬಂದಿವಿ. ತುಂಬಾ ಜನ ಫ್ರೆಂಡ್ ಸರ್ಕಲ್ ಆಗ್ಲಿ, ಕಲೀಗ್ಸ್ ಆಗ್ಲಿ ಎಲ್ಲ ಹೇಳ್ತಿರ್ತಾರೆ ಅವ್ರ ಮಕ್ಳಿಗೆಲ್ಲ ಇಲ್ಲೇ ಹಾಕಿವಿ, ಇಲ್ಲೇ ಸರಿಯಾಗದ, ಕಾಲೇಜ್ ಸರಿಯಾಗದ, ಕ್ಲಾಸಸ್ ಸರಿಯಾಗಿ ನಡೀತದ, ಡಿಸಿಪ್ಲಿನ್ ಅದ ಅಂತ ನಾವು ಒಂದು ಉದ್ದೇಶ, ಮಕ್ಕಳು ಸರಿಯಾಗಿ ಓದ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಕರ್ಕೊಂಡ್ ಬಂದಿವಿ. ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ವತಿಯಿಂದ ಕಾರ್ಮಿಕರ ಜಿಲ್ಲಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ JCTU ಕರ್ನಾಟಕದ ವತಿಯಿಂದ ಫೆಬ್ರವರಿ 12, 2026 ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿಗೊಳಿಸಲು 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಾಗೂ ಸ್ವತಂತ್ರ ವಲಯವಾರು ಒಕ್ಕೂಟಗಳ ಸಂಘಗಳ ಜಂಟಿ ಸಮಿತಿಯ ಕರೆಯ ಮೇರೆಗೆ ಫೆಬ್ರವರಿ 1, 2026 ಕಾರ್ಮಿಕರ ಜಿಲ್ಲಾ ಸಮಾವೇಶವನ್ನ ಕರೆಯಲಾಗಿತ್ತು.
ಈ ಸಮಾವೇಶದಲ್ಲಿ ಅಧ್ಯಕ್ಷ ಮಂಡಳಿಯ ಸದಸ್ಯರಾದ ಎಐಟಿಯುಸಿ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಎಚ್.ಎಸ್. ಪತ್ಕಿ, ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಶಾಂತಾ ಘಂಟಿ, ಎಐಯುಟಿಯುಸಿಯ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ವಿಜಿ ದೇಸಾಯಿ, ಐಎನ್ಟಿಯುಸಿ ಜಿಲ್ಲಾಧ್ಯಕ್ಷರಾದ ಅಶೋಕ್ ಘೋಳಿ, ಎನ್ಸಿಎಲ್ ಜಿಲ್ಲಾ ಸಹ ಕಾರ್ಯದರ್ಶಿಗಳಾದ ಯಲ್ಲಪ್ಪ ಕುರುಡೇಕರ್ ಉಪಸ್ಥಿತರಿದ್ದರು. ಭಾಷಣಕಾರರಾಗಿ ಕಾಮ್ರೇಡ್ ಸಿದ್ದಪ್ಪ ಪಾಲ್ಕಿ, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಎಂಬಿ ಸಜ್ಜನ್, ಎಐಯುಟಿಯುಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಕಾಮ್ರೇಡ್ ಮಲ್ಲಿಕಾರ್ಜುನ್ ಹೆಚ್ಟಿ, ಐಎನ್ಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದು ಜಾಧವ್, ಎನ್ಸಿಎಲ್ ಜಿಲ್ಲಾಧ್ಯಕ್ಷರಾದ ಶಂಕರ್ ಕಟ್ಟಿ ಸಂಗಾವಿ ಆಗಮಿಸಿದ್ದರು. ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಪ್ರಭುದೇವ್ ಎಳಸಂಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. 12ನೇ ತಾರೀಕು ನಾವು ಕಾರ್ಮಿಕ ಸಂಘಟನೆಗಳಿಂದ ಬೃಹತ್ತವಾದಂತಹ ಒಂದು ಹೋರಾಟವನ್ನು ಹಾಕೊಂಡಿದ್ದೀವಿ. ಅದಕ್ಕೆ ನಮ್ಮ ವಿಷಯಗಳನ್ನು ನಾವು ಘೋಷಣೆ ಮುಖಾಂತರ ಹೇಳ್ತಾ ಇದ್ದೀವಿ. ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಾಗೂ ಸ್ವತಂತ್ರ ವಲಯದ ಒಕ್ಕೂಟ ಸಂಘಟನೆಗಳ ಜಂಟಿ ಸಮಿತಿಯ ಕರೆ ಮೇರೆಗೆ ಫೆಬ್ರವರಿ 1, 2021 ಕಾರ್ಮಿಕ ಎಲ್ಲಾ ಸಮಾವೇಶದಲ್ಲಿ ಎಲ್ಲರಿಗೂ ಸರ್ವಾನುಮತದಿಂದ ಕೆಳಗಿನ ಘೋಷಣಾ ಪತ್ರವನ್ನು ಅನುಮೋದಿಸಲು ನಾನು ಕೇಳ್ಕೊಳ್ತಾ ಇದ್ದೀನಿ. ವಿಬಿ ಜೈರಾಮ್ ಜಿ ವಿಮಾ ತಿದ್ದುಪಡಿ ಶಾಂತಿ ಕಾಯ್ದೆ ರದ್ದುಗೊಳಿಸಬೇಕು. ಈ ಜೀರಾಮ್ ಜಿ ಅನ್ನೋ ವಿಮಾ ಕಾಯ್ದೆಯನ್ನು ತಗೊಂಡಿದ್ದಾರೆ, ಅದನ್ನ ರದ್ದುಗೊಳಿಸಬೇಕು ಅಂತಕೊಂಡು ಈ ಮುಖಾಂತರ ತಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಅದೇನಂದ್ರೆ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅವ್ರ ಎದುರಿಗೆ ಒಂದು ಕೇಸ್ ಬಂದಿತ್ತು. ಏನಂದರೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡ್ರಿ ಅಂತೇಳಿ ಒಂದು ಅರ್ಜಿ ಹಾಕಿದ್ರು. ಅದು ಅರ್ಜಿ ರಿಜೆಕ್ಟ್ ಮಾಡಿದ್ದಾರೆ, ಅವರು ಮಾನ್ಯತೆ ಮಾಡಿಲ್ಲ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಮಾಡಿಲ್ಲ ಅಷ್ಟೇ, ಅಲ್ಲಿಗೆ ನಿಂತರೆ ಒಳ್ಳೇದಿತ್ತು. ಅವರು ಅಲ್ಲಿ ಆ ಜಜ್ಮೆಂಟ್ ಕೊಡುವಾಗ ಕೆಲವು ಮಾತು ಹೇಳಿದ್ದಾರೆ, ಬಹಳ ಆಘಾತಕಾರದಂಥ ಮಾತುಗಳು. ಆ ಮಾತುಗಳ ಕುರಿತು ಈ ಸಮಾವೇಶ ಒಂದು ನಿರ್ಣಯ ಮಂಡಿಸ್ತಾ ಇದೆ. ಅದನ್ನು ನಾವು ಓದಿ ತಮ್ಮೆದುರು ಹೇಳ್ತೇವೆ. ಕಾರ್ಮಿಕರು ಸಂಘಟನೆಗಳನ್ನು ರಚಿಸಿಕೊಂಡಿರುವುದು ಮತ್ತು ಅವುಗಳ ಕಾರ್ಯವಿಧಾನವೇ ದೇಶದ ಕೈಗಾರಿಕಾ ಬೆಳವಣಿಗೆ ಕುಂತಾಗಿದೆ. ಅವ್ರು ಹೇಳೋದು ದೇಶದಲ್ಲಿ ಎಷ್ಟೊಂದು ಕಾರ್ಖಾನೆಗಳು ಮುಚ್ಚಿವೆ, ಇದಕ್ಕೆ ಕಾರ್ಮಿಕ ಸಂಘಟನೆಗಳಿಗೆ ಧನ್ಯವಾದಗಳು ಹೇಳಬೇಕು. ದೇಶದ ಎಲ್ಲ ಸಾಂಪ್ರದಾಯಿಕ ಕಾರ್ಖಾನೆಗಳು ಇಂಥ ಬಾವುಟ ಸಂಘಟನೆಗಳಿಂದ ಮುಚ್ಚಿವೆ, ಅವರಿಗೆ ಕೆಲಸ ಮಾಡಲು ಇಷ್ಟವಿಲ್ಲ. ಇಂಥ ಸಂಘಟನೆಗಳ ನಾಯಕರೇ ದೇಶದ ಕೈಗಾರಿಕಾ ಬೆಳವಣಿಗೆಗಳನ್ನು ತಡೆಯುತ್ತಿದ್ದಾರೆ. ಮನೆಗೆಲಸದವರಿಗೆ ಕನಿಷ್ಠ ವೇತನ ಜಾರಿ ಮಾಡಿದರೆ ಜನರು ಮನೆಗೆಲಸದವರನ್ನು ನೇಮಕ ಮಾಡಿಕೊಳ್ಳುವುದಕ್ಕೆ ನಿರಾಕರಿಸುತ್ತಾರೆ. ಇವತ್ತಿನ ದಿವಸ JC2 ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾದಲ್ಲಿ ಜಿಲ್ಲಾ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಇಷ್ಟೇ, ಫೆಬ್ರವರಿ 12ರಂದು JC2 ರಾಷ್ಟ್ರ ಮಟ್ಟದ ಮುಷ್ಕರಕ್ಕೆ ಕರೆ ನೀಡಿದ ಭಾಗವಾಗಿ ಕಲಬುರಗಿಯಲ್ಲಿ 12ನೇ ತಾರೀಕಿನ ದಿವಸ ಯಾವ ರೀತಿ ಹೋರಾಟವನ್ನು ರೂಪಿಸಬೇಕು ಮತ್ತು ನಮ್ಮ ಹೋರಾಟ ಹೇಗಿರಬೇಕು ಅಂತಕ್ಕಂಥದ್ದು, ಮತ್ತು ವಿಶೇಷವಾಗಿ ದುಡಿಯುವ ವರ್ಗದ ಪರವಾಗಿ ದುಡಿಯುವ ವರ್ಗ ಪಡ್ಕೊಂಡಿರ್ತಕ್ಕಂಥ ಕಾನೂನುಗಳನ್ನು ಈ ಕೇಂದ್ರ ಸರ್ಕಾರ ನೀತಿ ಸಂಹಿತೆ ಅನ್ನುವ ಮೂಲಕ ಅದನ್ನು ಧಿಕ್ಕರಿಸಿ ಕಾರ್ಮಿಕರೇ ಬೀದಿ ತೊಳತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಇಡೀ ಎಲ್ಲ ದುಡಿಯುವ ವರ್ಗದ ಮಧ್ಯೆ ಹೋಗ್ತಕ್ಕಂಥ ಕೆಲಸ, ದುಡಿಯುವ ವರ್ಗದ ಈ ಕೋಡ್ದಿಂದ ಆಗ್ತಕ್ಕಂಥ ಅನ್ಯಾಯಗಳೇನು ಅದರ ದುಷ್ಪರಿಣಾಮ ಹೇಳುವಂತಕ್ಕಂಥ ತಿಳಿ ಹೇಳುವ ಮೂಲಕ ಈ ಒಂದು 12ನೇ ತಾರೀಕಿನ ಹೋರಾಟಕ್ಕೆ ಸಜ್ಜುಗೊಳಿಸ್ತಾ ಇದ್ದೀವಿ. ಅದರ ಭಾಗವಾಗಿ ಎಲ್ಲ ವರ್ಗದ ಕಾರ್ಮಿಕರನ್ನ ಈ ಒಂದು ಕೋಡ್ನ ಮೂಲಕ ಹಿನ್ನಡೆಯಾಗಿದೆ. 8 ಗಂಟೆ ಇದ್ದದ್ದು ಕೆಲಸವನ್ನ 12 ಗಂಟೆ ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಾವೇನದ ಅವ್ರಿಗೆ ಆರ್ಡರ್ ಕಾಪಿ, ಪರ್ಮನೆಂಟ್ ಆರ್ಡರ್ ಕಾಪಿ ಕೊಡ್ತೀವಿ ಅಂತಕ್ಕಂಥದ್ದು ಏನದ ಕೊಳ್ಳ ಘೋಷಣೆಯನ್ನು ಅವರು ಮಾಡಿದ್ದಾರೆ. ಅದರಲ್ಲಿ 1 ವರ್ಷ 2 ವರ್ಷ ಅಂತಕ್ಕಂಥ ನಿಟ್ಟಿನಲ್ಲಿ ಟೈಮನ್ನು, ವೇಳೆಯನ್ನ, ವರ್ಷವನ್ನ ನಿಗದಿ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ಲೆಟರ್ ಡೇಟ್ ಕೂಡ ಅದಾಗಿರ್ತದೆ. ಆಮೇಲೆ ಅವರಿಗೆ ರಿಟೈರ್ಮೆಂಟ್ ಡೇಟ್ ಕೂಡ ಆ ಒಂದು ಇಷ್ಟಿಷ್ಟೇ ಅವಧಿಯಲ್ಲಿ ಇರ್ತದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.